ಮುಕ್ಕೋಟಿ ದೇವರುಗಳನ್ನು ಒಲಿಸಿಕೊಳ್ಳಲು ಈ ಒಂದು ರಾಮಮಂತ್ರ ಪಠಿಸಿ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಅಥವಾ 33 ಕೋಟಿ ದೇವತೆಗಳನ್ನು ಪೂಜಿಸಲಾಗುತ್ತದೆ ಎನ್ನುವ ಉಲ್ಲೇಖವಿದೆ. ಈ ಮುಕ್ಕೋಟಿ ದೇವರುಗಳನ್ನು ವಸು, ರುದ್ರ, ಆದಿತ್ಯ ಮತ್ತು ಇಂದ್ರ ಹೀಗೆ ವಿವಿಧ ವರ್ಗಗಳಾಗಿ ವಿಂಗಡಿಸಲಾಗಿದೆ. ಈ ಮುಕ್ಕೋಟಿ ದೇವರುಗಳಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ಬ್ರಹ್ಮಾಂಡದ ಪ್ರತಿಯೊಂದು ಕಾರ್ಯನಿರ್ವಹಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಎಲ್ಲ ಮುಕ್ಕೋಟಿ ದೇವರುಗಳನ್ನು ಪೂಜಿಸುವುದು ತುಂಬಾ ಕಠಿಣ ಹಾಗೂ ಇದು ಅಸಾಧ್ಯವಾದ ಕೆಲಸವೂ ಹೌದು. ಆದರೆ ಶ್ರೀರಾಮನ ಈ ಮಂತ್ರವನ್ನು ಪಠಿಸುವುದರಿಂದ ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದ ಫಲ ಪ್ರಾಪ್ತಿಯಾಗುತ್ತದೆ. ಭಗವಾನ್ ರಾಮನಿಗೆ ಸಮರ್ಪಿತವಾದ ಸರಳವಾದ ಈ 3 ಪದಗಳ ಮಂತ್ರವು ಅವನ ಭಕ್ತರ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ. ಮುಕ್ಕೋಟಿ ದೇವರಿಗೂ ಒಂದೇ ಮಂತ್ರವಾದ ಆ ರಾಮಮಂತ್ರ ಯಾವುದು ನೋಡಿ. 1. ಮುಕ್ಕೋಟಿ ದೇವರಿಗೂ ಸಮರ್ಪಿತವಾದ ರಾಮಮಂತ್ರವಿದು. ಓಂ ಸರ್ವದೇವಾತ್ಮಕಾಯ ನಮಃ. ಈ ರಾಮಮಂತ್ರದ ಅರ್ಥವೇನು? 33 ಕೋಟಿ ದೇವತೆಗಳ ಹೃದಯದಲ್ಲಿ ನೆಲೆಸಿರುವ ಶ್ರೀರಾಮನನ್ನು ನಾನು ಆರಾಧಿಸುತ್ತೇನೆ ಎನ್ನುವ ಅರ್ಥವನ್ನು ಈ ಮಂತ್ರ ನೀಡುತ್ತದೆ. ರಾಮಮಂತ್ರ ಸೃಷ್ಟಿಯಾಗಿದ್ದು ಹೇಗೆ? ರಾಮನ ಹೆಸರಿನಲ್ಲಿರುವ ಸರ್ವದೇವಾತ್ಮಕಾಯ ಎನ್ನುವ ಶಬ್ದವು ಸಂಖ್ಯಾಶಾಸ್ತ್ರದಲ್ಲಿ 107 ಪ್ರತಿನಿಧಿಸುತ್ತದೆ. ರಾಮನನ್ನು ಸರ್ವದೇವಾತ್ಮಕಾಯ ಎಂದು ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ರಾಮನ 108 ಹೆಸರುಗಳಲ್ಲಿ ಒಂದೆಂದು ವಿವರಿಸಲಾಗಿದೆ. ಆದ್ದರಿಂದ ಈ ಮಂತ್ರವು ರಾಮನನ್ನು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಗಳಿಗೂ ದೇವರುಗಳಿಗೂ ಸಮನಾದವನು ಎಂಬುದನ್ನು ಹೇಳುತ್ತದೆ. ರಾಮಮಂತ್ರವನ್ನು ಪಠಿಸುವುದು ಹೇಗೆ? ಮಂತ್ರವನ್ನು ಪಠಿಸಲು ಯಾವುದೇ ವಿಶೇಷ ವಿಧಾನ ಅಥವಾ ತಂತ್ರವಿಲ್ಲ. ನೀವು ಪ್ರತಿದಿನ ಕನಿಷ್ಠ 27 ಬಾರಿ ಅಥವಾ 54 ಬಾರಿ, 108 ಬಾರಿ ಅಥವಾ ಕೆಲಸ ಮಾಡುವಾಗ, ನಡೆಯುವಾಗ ಅಥವಾ ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ಬಯಸಿದಷ್ಟು ಬಾರಿ ಮಂತ್ರವನ್ನು ಜಪಿಸಬಹುದು. ಮಂತ್ರವನ್ನು ಜಪಿಸಲು ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಅಥವಾ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ. ಬದಲಾಗಿ ರಾಮನಲ್ಲಿ ನಂಬಿಕೆಯನ್ನಿಟ್ಟು ಈ ಮಂತ್ರವನ್ನು ಪಠಿಸಿದರೆ ಅಷ್ಟೇ ಸಾಕಾಗುವುದು. ಕಲ್ಕಿ ಬೀಜ ಮಂತ್ರ. ವಿಷ್ಣುವಿನ ಈ ಮಂತ್ರವು ಅವನ ಕಲ್ಕಿ ಅವತಾರದೊಂದಿಗೆ ಸಂಬಂಧವನ್ನು ಹೊಂದಿರುವ ಮಂತ್ರವಾಗಿದೆ. ಈ ಕಲ್ಕಿ ಮಂತ್ರವು ಕೂಡ ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ರಾಮನ 108 ಹೆಸರುಗಳಿಂದ ಸೃಷ್ಟಿಯಾದ ಮಂತ್ರವಾಗಿದೆ. ವಿಷ್ಣುವಿಗೆ ಸಮರ್ಪಿತವಾದ ಈ ಮಂತ್ರವು 53 ಸಂಖ್ಯೆಯನ್ನು ಹೊಂದಿದ್ದು ಇದು ಕಲ್ಕಿ ಹೆಸರನ್ನು ಆಧರಿಸಿದೆ. ಓಂ ಕಲ್ಕಿನೇ ನಮಃ. ಕಲ್ಕಿ ಮಂತ್ರವನ್ನು ಕೂಡ ಮೇಲೆ ತಿಳಿಸಿದ ರಾಮನ ಮಂತ್ರವನ್ನು ಪಠಿಸುವುದರಂತೆಯೇ ಪಠಿಸಬಹುದು. ಈ ರಾಮ ಮಂತ್ರವನ್ನು ಪಠಿಸುವುದರಿಂದ ನೀವು ಮುಕ್ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಷ್ಟು ಫಲವನ್ನು ಪಡೆದುಕೊಳ್ಳುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.